ಶಾಸಕರ ಮೇಲೆ ಚಪ್ಪಲಿ ಎಸ್ತ, ಅವರ ಕೂಗಾಟ, ಗದ್ದಲ, ಗಲಾಟೆ, ಒಬ್ಬ ಶಾಸಕರನ್ನ ಬರಬೇಡಿ ಅಂತ ಹೇಳೋಂಥದ್ದು ಏನು ನಡೀತಿದೆ, ಏನು ತಮ್ಮ ಪ್ರತಿಕ್ರಿಯೆ? ಅಣ್ಣ, ಇದು ನಡೀಬಾರ್ದಾಗಿತ್ತು, ನಡೆದೋಗಿದೆ. ನಡೀಬಾರ್ದಾಗಿತ್ತು, ಎಲ್ಲೇ ಆಗಲಿ ತಾವು ನಡೀಬಾರ್ದು. ಅವರು ಬರಬಾರ್ದು ಅಂತ ಹೇಳ್ಬಾರ್ದು. ಇವರು ಸ್ವಲ್ಪ ಸಮಾಧಾನದಿಂದ ಅವತ್ತು ಇರಬೇಕಾಗಿತ್ತು. ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಇವೆಲ್ಲ ಸರೋಗುತ್ತೆ. ಯಾಕಂದ್ರೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟಗಳನ್ನು ರೂಪಿಸುವ ಮುಖಾಂತರ ಹೆಸರು ಮಾಡಿರುವ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸಂದೇಶ್ ರವರ ಕನಸಿನ ಮನೆ ನಿರ್ಮಾಣವಾಗಿದೆ. ತಥಾಗತ ಬುದ್ಧ ಧರ್ಮವನ್ನು ಸಾರುವ ಧ್ವಜವನ್ನು ಹೋಲುವ ಬಣ್ಣಗಳಿಂದ ಕಂಗೊಳಿಸ್ತಾ ಇರುವ ಈ ಮನೆಯು ಧೀಮಂತ ಹೋರಾಟಗಾರ ಸಂದೇಶ್ ರವರ ಹೋರಾಟದ ಪ್ರತೀಕವಾಗಿದೆ. ಹೋರಾಟದ ಮುಂಚೂಣಿಯಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಬಡವರ ಸೇವೆಯನ್ನು ಮಾಡುತ್ತಾ ಕರ್ನಾಟಕದಾದ್ಯಂತ ಮನೆ ಮಾತಾದ ಸಂದೇಶ್ ರವರ ಸೇವೆಗೆ ಮೆಚ್ಚಿ ದಾನಿಗಳಿಂದ ನಿರ್ಮಿತವಾದ ಬೌದ್ಧ ಧರ್ಮ ಸಾರುವ ಈ ಗೃಹ ಪ್ರವೇಶವು ಜುಲೈ 5ರಂದು ನಿರ್ವಿಘ್ನವಾಗಿ ನೆರವೇರಲಿದೆ. ಈ ಗೃಹ ಪ್ರವೇಶ ಮತ್ತು ಸಂದೇಶ್ ರವರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ತಿಳಿಸುವ ಎಎಸ್ಎಸ್ ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ರವರು ತಿಳಿಸಿರುತ್ತಾರೆ. ಇವರ ಕೋರಿಕೆ ಮೇರೆಗೆ ಕರ್ನಾಟಕದ ಸಂದೇಶ್ ಅಭಿಮಾನಿಗಳು ಮತ್ತು ಹೋರಾಟಗಾರರು ಗಣ್ಯ ವ್ಯಕ್ತಿಗಳಿಗೆ ಗೃಹ ಪ್ರವೇಶಕ್ಕೆ ಆಹ್ವಾನ ನೀಡುತ್ತಾ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ. ಸಂದೇಶ್ ರವರ ಸೇವೆಯನ್ನು ಮೆಚ್ಚಿರುವ ಎಲ್ಲರಿಗೂ ಗೃಹ ಪ್ರವೇಶಕ್ಕೆ ಆತ್ಮೀಯ ಆಹ್ವಾನವನ್ನು ಕೋರುತ್ತಿರುವವರು ಎಎಸ್ಎಸ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ನಾಗರಾಜ್. ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರ ಪ್ರೀತಿಗೆ ಪಾತ್ರರಾಗಿ ಮತ್ತು ಸಂತೋಷದಲ್ಲಿ ಭಾಗವಹಿಸಿ ಆಶೀರ್ವದಿಸಬೇಕಾಗಿ ಕೋರ್ತೇವೆ. ಇಂತಿ ಶುಭ ಕಾಮನೆಗಳೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾಗರಾಜ್. ಒಬ್ಬ ಮನುಷ್ಯ ಒಂದ್ಸಲ ಒಂದು ತಪ್ಪು ಮಾಡಿದಾಗ ಅರಿವಾಗುತ್ತೆ, ಇನ್ಮೇಲೆ ಹಿಂಗೆ ಮಾಡಬಾಗ ತಪ್ಪಾಯ್ತು ಅಂತ, ಇನ್ನು ಮೇಲೆ ಆಗಲ್ಲ ಅನ್ನೋ ಅಂತ ನನಗೆ. ಯಾರು ತಪ್ಪು ಮಾಡಿದ್ರು ಅನ್ಸುತ್ತೆ ಸರ್? ನನಗೆ ಯಾರು ತಪ್ಪು ಅಂತ ಹೇಳಲ್ಲ, ಇಬ್ಬರದ್ದು ಇದೆ, ಅವ್ರದ್ದು ಇದೆ, ಇವ್ರದ್ದು ಇದೆ. ಅವರು ಆ ವೇದಿಕೆಯ ಮೇಲಿಂದ ಆವತ್ತು ಅವರು ಅಧ್ಯಕ್ಷರಾಗಿರ್ತಾರೆ ಆ ಒಂದು ಫಂಕ್ಷನ್ಗೆ, ಆ ಭಾಗದ ಶಾಸಕರು. ಅವ್ರನ್ನೂ ಕೆಳಗಿಲ್ದೋಗಿ ಅನ್ನೋದು ತಪ್ಪೆ. ಮತ್ತು ಇವರು ಆಚೆಗಡೆ ಬಂದು ಅವ್ರೇನೋ ಒಂದು ಕೆಲವು ಪರಿವರ್ತನೆ ಮಾಡಿದ್ರಲ್ಲ, ಅದು ತಪ್ಪೆ ಅಂತ ನಾನು ಮಾಡಿ ಒಂದು ವಿಚಾರಣೆಯನ್ನು ಒಂದು ಎನ್ಕ್ವೈರಿ ಕಳಿಸಿ ಒಂದು ಸಲ ಎಲ್ಲ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೊಡಿ ಅಂತ ನಾನು ಮುಖ್ಯಮಂತ್ರಿ ಬರೆದು ತಮ್ಗೆ ವಾಟ್ಸಪ್ ಮುಖಾಂತರ ನಾನು ಶೇರ್ ಮಾಡ್ತೀನಿ. ಸರ್, ಜಿಲ್ಲೆ